ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಹನುಮ ಸಂಕೀರ್ತನ ಯಾತ್ರೆ ನಡೆಯಲಿದೆ. ಇದಕ್ಕಾಗಿ ಶ್ರೀರಂಗಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದೆ. ನಾನೀಗ ಜಾಮಿಯಾ ಮಸೀದಿಯ ಸಮೀಪದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಈಗಾಗಲೇ ಈ ಒಂದು ಸ್ಥಳಕ್ಕೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಕೂಡ ಆಗಮಿಸಿ ಪರಿಶೀಲನೆ ನಡೆಸಿ ತೆರಳಿದ್ದಾರೆ. ಇನ್ನು ಈ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದೆ. ಸುಮಾರು 1,500ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನ ವಹಿಸಿಕೊಳ್ಳಲಾಗಿದೆ. ಇನ್ನು ಈ ಒಂದು ಸಂಕೀರ್ತನ ಯಾತ್ರೆ ಗಂಜಾಂನಿಂದ ಆರಂಭ ಆಗಲಿದೆ. ಸುಮಾರು 5 ಕಿಲೋಮೀಟರ್ ವರೆಗೆ ಈ ಯಾತ್ರೆ ನಡೆಯಲಿದ್ದು 1,200ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ದಾರಿಯುದ್ದಕ್ಕೂ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಈ ಒಂದು ಸಂಕೀರ್ತನ ಯಾತ್ರೆಯ ಸಂದರ್ಭದಲ್ಲಿ ಪೊಲೀಸ್ ಸರ್ಪಗಾಲವನ್ನ ಹಾಕಲಾಗಿದ್ದು ಸುಮಾರು 2 SP 10 KSRP 4 ASP 9 DSP 35 CPI ನೇತೃತ್ವದಲ್ಲಿ ಭದ್ರತೆಯನ್ನ ವಹಿಸಲಾಗಿದೆ. ಭದ್ರತೆಗಾಗಿ 150ಕ್ಕೂ ಹೆಚ್ಚು CC ಕ್ಯಾಮೆರಾಗಳನ್ನ ಅಳವಡಿಸಲಾಗಿದ್ದು 3 ಡ್ರೋನ್ ಕ್ಯಾಮೆರಾವನ್ನ ಅಳವಡಿಸಿಕೊಳ್ಳಲಾಗಿದೆ. ಇನ್ನು ಇದ್ರ ಜೊತೆಗೆ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಜಾಮಿಯಾ ಮಸೀದಿಯ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಿರೋದನ್ನ ನೀವು ಗಮನಿಸ್ತಿರ್ಬೋದು. ಇದ್ರ ಜೊತೆಗೆ ಮೂಡಲಬಾಗಿಲು ಆಂಜನೇಯ ದೇವಸ್ಥಾನವನ್ನ ಈ ಜಾಮಿಯಾ ಮಸೀದಿ ಮೇಲೆ ಕಟ್ಟಿದ್ದಾರೆ ಅನ್ನೋ ಒಂದು ವಿವಾದ ಇದೆ. ಆ ಕಾರಣಕ್ಕಾಗಿ ವಿವಾದ ಹಿನ್ನೆಲೆಯಲ್ಲಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಪುನರ್ ನಿರ್ಮಾಣ ಹಿನ್ನೆಲೆಯಲ್ಲಿ ಈ ಒಂದು ಈ ಸಂಕೀರ್ತನ ಯಾತ್ರೆ ಆರಂಭ ಆಗಿದ್ದು, ಪ್ರತಿ ವರ್ಷ ಕೂಡ ಈ ಹನುಮ ಮಾಲೆಯನ್ನ ಧರಿಸಿ ಬರುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಮಸೀದಿ ಕಾಣದ ರೀತಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದೆ. ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಇದ್ರ ಜೊತೆಗೆ ಈ ಒಂದು ಮಸೀದಿ ಕಾಣಿಸ್ಬಾರ್ದು ಆ ರೀತಿಯಲ್ಲಿ ಒಂದು KSRP ವಾಹನಗಳನ್ನು ಕೂಡ ತಡೆಗೋಡಿಯಾಗಿ ಅಲ್ಲಿ ಇರುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದ್ರ ಜೊತೆಗೆ ಈ ಒಂದು ಅಂದ್ರೆ ಸಂಕೀರ್ತನ ಯಾತ್ರೆ ನಡೆಯುವಂತಹ ಈ ಒಂದು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳೋದ್ರ ಜೊತೆಗೆ ಈ ಒಂದು ಸ್ಥಳದಲ್ಲಿಯೇ ಅಂತಿಮವಾಗಿ ಯಾತ್ರೆ ಅಂತ್ಯ ಆಗುತ್ತೆ. ಹಾಗಾಗಿ ಆ ಯಾತ್ರೆ ಅಂತ್ಯ ಆಗುವಂತಹ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ನಮ್ಮ ಜೊತೆ SP ಮಲ್ಲಿಕಾರ್ಜುನ ಬಾಲದಂಡಿ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಂಕೀರ್ತನ ಯಾತ್ರೆಯ ಸಿದ್ಧತೆಗಳು ಯಾವ ರೀತಿ ಇದೆ ಸರ್ ಅಂತಿಮವಾಗಿ? ಸೊ ಈ ಸಂಕೀರ್ತನ ಯಾತ್ರೆ ಪ್ರತಿ ವರ್ಷ ನಡೀತದೆ. ಅದೇ ರೀತಿ ಇವತ್ತು ಡಿಸೆಂಬರ್ 3ರಂದು ಶ್ರೀರಂಗಪಟ್ಟಣ ಟೌನ್ದಲ್ಲಿ ನಡೀತಾ ಇದೆ. ನಿಮಿಷಾಂಬದಿಂದ ಪ್ರಾರಂಭವಾಗಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೆ ಸುಮಾರು 4 ಕಿಲೋಮೀಟರ್ಗಳ ಒಂದು ಯಾತ್ರೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಕಡೆಯಿಂದ ಸಕಲ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. 2 ಸಮಾಜದ ಮುಖಂಡರನ್ನು ಕರೆದು ಈಗಾಗಲೇ ಮೀಟಿಂಗನ್ನು ಸಹಿತ ಮಾಡಿದ್ದೀವಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೀವಿ. ಮಾನ್ಯ DIGP ಸಾಹೇಬರ ಒಂದು ನೇತೃತ್ವದಲ್ಲಿ ಒಟ್ಟು 2 SPಗಳು 3 ಜನ ಅಡಿಷನಲ್ SPಗಳು ಸೇರಿದಂತೆ ಸುಮಾರು 1,200ದಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ನಿಯೋಜನೆ ಮಾಡಿದ್ದೀವಿ. ಸುಮಾರು 150 ಕ್ಯಾಮ್ರಾಗಳನ್ನು ಸೂಕ್ಷ್ಮ ಪ್ರದೇಶಗಳಲ್ಲಿ ಹಾಕಿದ್ದೀವಿ. ಡ್ರೋನ್ ಕ್ಯಾಮ್ರಾಗಳ ಮುಖಾಂತರ ನಾವು ಮೆರವಣಿಗೆಯನ್ನು ಕಂಪ್ಲೀಟಾಗಿ ಮಾನಿಟರ್ ಮಾಡ್ತೀವಿ. ಒಟ್ಟಾರೆಯಾಗಿ ಈ ಒಂದು ಯಾತ್ರೆ ಸುಗಮವಾಗಿ ಸಾಗಬೇಕು, ಯಾವುದೇ ರೀತಿಯ ಘಟನೆಗಳು ನಡೀಬಾರದು ಅನ್ನೋ ಉದ್ದೇಶದಿಂದ ಸಕಲ ತಯಾರಿಯನ್ನು ಪೊಲೀಸ್ ಇಲಾಖೆ ಕಡೆಯಿಂದ ಕ್ರಮವಾಗಿ ಯಾರು ವಶಕ್ಕೆ ತೆಗೆದುಕೊಳ್ಳೋದು ಆ ಥರದ್ದು ಏನಾದ್ರು ಇದೆಯಾ ಸರ್? ಇಲ್ಲ, ಯಾರನ್ನೂ ವಶಕ್ಕೆ ತೆಗೆದುಕೊಂಡಿಲ್ಲ. ಯಾರು ಹಿಂದೆ ಇದ್ರು ಅವರಿಗೆಲ್ಲ ಕರೆದು ವಾರ್ನ್ ಮಾಡಿದ್ದೀವಿ ಮತ್ತು ಮುಖಂಡರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಮುಖಂಡರು ನಾವು ಜವಾಬ್ದಾರಿ ತೆಗೆದುಕೊಂಡು ಯಾತ್ರೆಯನ್ನ ಸುಗಮವಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಭರವಸೆಯನ್ನು ಸಹಿತ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಸತತವಾಗಿ ಮುಖಂಡರ ಜೊತೆ ಸಂಪರ್ಕದಲ್ಲಿ. ಎಷ್ಟು ಗಂಟೆಗೆ ಆರಂಭ ಆಗ್ಬೋದು, ಎಷ್ಟು ಗಂಟೆಗೆ ಅಂತ್ಯ ಆಗ್ಬೋದು? ಸುಮಾರು 10 ಗಂಟೆಗೆ ಇದೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. 1 ಅವರ್ ಪ್ರೋಗ್ರಾಮ್ ಆಗಿ 11 ಗಂಟೆಗೆ ಯಾತ್ರೆ ಪ್ರಾರಂಭವಾಗಬಹುದು. ಒಟ್ಟು 4 ಗಂಟೆ ಸುಮಾರಿಗೆ ಏನು ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಒಂದು ಆವರಣ ಇದೆ, ಅಲ್ಲಿಗೆ ಒಂದು ತಲುಪುವ ಸಾಧ್ಯತೆ ಇದೆ. ಎಷ್ಟು ಮಂದಿ ಹನುಮಾನ್ ಮಾಲಾಧಾರಿಗಳು ಭಾಗಿಯಾಗುವಂತಹ ನಿರೀಕ್ಷೆ ಇದೆ ಸರ್? ಸುಮಾರು 5,000ಕ್ಕೂ ಹೆಚ್ಚು ಜನ ಹನುಮ ಮಾಲಾಧಾರಿಗಳು ಈ ಒಂದು ಯಾತ್ರೆಯಲ್ಲಿ ಬರುವ ನಿರೀಕ್ಷೆ ಇದೆ. ಸರ್, ಈಗ ಪೊಲೀಸರ ನಿಯೋಜನೆ ಅಂತ ಹೇಳಿದ್ರಿ ಸರ್, ಎಲ್ಲೆಲ್ಲಿಂದ ಪೊಲೀಸರನ್ನ ನಿಯೋಜನೆ ಮಾಡ್ಕೊಳ್ಳೋದು? ಎಷ್ಟು ಮಂದಿ ಪೊಲೀಸರು ಬಂದಿದ್ದಾರೆ? ಸೊ ನಾ ಈಗಾಗಲೇ ಹೇಳಿದಂತೆ ನಮ್ಮ ಮಂಡ್ಯ ಜಿಲ್ಲೆ ಹೊರತುಪಡಿಸಿ ಚಾಮರಾಜನಗರ ಜಿಲ್ಲೆ, ಹಾಸನ, ಕೊಡಗು ಮತ್ತು ಮೈಸೂರು ಜಿಲ್ಲೆಯಿಂದ ಅಧಿಕಾರಿ ಸಿಬ್ಬಂದಿಗಳು ಬಂದಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರ ಮಾತುಗಳು. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸಾಕಷ್ಟು ಮಂದಿ ಪೊಲೀಸರನ್ನ ಅಂದ್ರೆ DYSP, SP, ACP ಗ್ರೇಡರ್ ಪೊಲೀಸರು ಎಲ್ಲರೂ ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳುವುದರ ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದ ರೀತಿಯಲ್ಲಿ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇದು ಒಂದು ಮುಖ್ಯವಾದ ಪಾಯಿಂಟ್ ಆಗ ಕಾರಣಕ್ಕಾಗಿ ಈ ಒಂದು ಪಾಯಿಂಟ್ ನಲ್ಲಿ ಅತಿ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಇಲ್ಲಿಗೆ ಬರುವಂತಹ ಮಾಲಾಧಾರಿಗಳು ಇಲ್ಲೊಂದಷ್ಟು ಸಮಯಗಳ ಕಾಲ
ನೃತ್ಯವನ್ನ ಮಾಡುವುದು ಅಥವಾ ಘೋಷಣೆಗಳನ್ನ ಕೂಗುವುದು ಎಲ್ಲವನ್ನು ಕೂಡ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸಬಾರದು ಅನ್ನೋ ಕಾರಣಕ್ಕಾಗಿ ಮತ್ತೆ ಜಾಮಿಯಾ ಮಸೀದಿ ಆ ಮಾಲಾಧಾರಿಗಳಿಗೆ ಕಾಣಬಾರ್ದು ಅನ್ನೋ ಕಾರಣಕ್ಕಾಗಿ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ. ಬ್ಯಾರಿಕೇಡ್ ಜೊತೆಗೆ ಬಸ್ಗಳನ್ನು ಅಂದ್ರೆ KSRP ಮತ್ತೆ DAR ವಾಹನಗಳನ್ನು ಕೂಡ ಇಲ್ಲಿ ಅಂದ್ರೆ ಅಡ್ಡಲಾಗಿ ನಿಲ್ಲಿಸಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದೆ. ಆ ಮೂಲಕ ಇವತ್ತಿನ ಸಂಕೀರ್ತನೆ ಯಾತ್ರೆಯನ್ನ ಯಶಸ್ವಿಗೊಳಿಸಬೇಕು, ಯಾವುದೇ ಅಹಿತಕರ ಘಟನೆ ಸಂಭವಿಸಿದ ರೀತಿಯಲ್ಲಿ ಇದನ್ನ ಮುಕ್ತಾಯಗೊಳಿಸಬೇಕು ಎಂದು ಪೊಲೀಸರ ನಿರ್ಧಾರ ಆಗಿದೆ. ಆ ಕಾರಣಕ್ಕಾಗಿ ಎಲ್ಲ ರೀತಿಯ ಅಗತ್ಯ ಕ್ರಮವನ್ನ ಕೈಗೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಶ್ರೀರಂಗಪಟ್ಟಣದಿಂದ ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮಂಡ್ಯ.